ಹೊಡೆಪಡೆ ಸಿನಿಮಾ ಸಂಪ್ರದಾಯಗಳ ಮಧ್ಯೆಯೇ ರಿಲೀಸ್ ಆಗಿರೋ ಗಾಂಧಿ ಮತ್ತು ನೋಟು ಕ್ಲಾಸ್ ಆಡಿಯನ್ಸ್ ಸೆಳೆಯೋದ್ರಲ್ಲಿ ಯಶಸ್ವಿಯಾಗಿದೆ. ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯ ಮೌಲ್ಯಗಳನ್ನು ಮೆರೆಯುತ್ತಾ ಇರೋ ಈ ಸಂದರ್ಭದಲ್ಲಿ ಸಿನಿಮಾದ ಕಥೆ ಪ್ರಸ್ತುತ ಎನಿಸುತ್ತೆ. ದುಡ್ಡಿನ ಮೌಲ್ಯದಲ್ಲಿ ಸಮಾಜದ ಸ್ವಾಸ್ಥ್ಯ ಹೇಗೆ ಹಾಳಾಗುತ್ತೆ ಎಂಬ ಕ್ಯಾಚಿ ಲೈನ್ ಕಾಣಿಸ್ತಾ ಇದೆ. ಯೋಗಿ ದೇವಗಂಗೆ ಹಾಗೂ ಗುರುಪ್ರಸಾದ್ ಕನಸಿಗೆ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಸಾಥ್ ಕೊಟ್ಟಿದ್ದಾರೆ. ಕಂಟೆಂಟ್ ಇಸ್ ದಿ ಕಿಂಗ್ ಎಂದ ಗಾಂಧಿ ಮತ್ತು ನೋಟು ಪ್ರತಿಕ್ರಿಯೆ ಹೇಗಿದೆ ನೋಡಿ. ಮಂಜು ಅಂತ ಬಂದು ರೆಫರ್ ಮಾಡಿದ್ರು ಡೈರೆಕ್ಟ್ರನ್ನ ಬಂದು ಕರ್ಕೊಂಡ್ಬಂದು ಕತೆ ಹೇಳಿದ್ರು. ನನಗೆ ತುಂಬ ಇಂಪ್ರೆಸ್ ಆಯಿತು ಕತೆ. ಒಂದು ಒಳ್ಳೆ ಕಂಟೆಂಟ್ ಆಗಿರೋದ್ರಿಂದ ಮಕ್ಕಳು ಸಿನಿಮಾ ಆಗಿದ್ದರಿಂದ ಒಂದು ಒಳ್ಳೆ ಮೆಸೇಜ್ ಕೊಡೋ ಅಂತ ಆಗಲಿ ಅಂತೇಳಿ ನಾವು ಎಲ್ಲ ನಮ್ಮ ಟೀಮೆಲ್ಲ ಡಿಸ್ಕಸ್ ಮಾಡಿ ನಾವು ಸ್ಟಾರ್ಟ್ ಮಾಡಿದ್ವಿ. ಆ್ಯಕ್ಚುಲಿ ಏನಂದರೆ ನಮ್ಗೆ ಆ ಪಿಕ್ಚರು ನಮ್ಗೆ ಈ ರೀತಿ ಒಂದು 100 crore ಕಲೆಕ್ಷನ್ ಆಗೋವಂಥ ಸಿನಿಮಾ ಅವ್ರು ಮಾಡಿದ್ದಾರೆ ಅಂದಾಗ ನಮಗೂ ಇನ್ನೊಂದಷ್ಟು ಸಿನಿಮಾಗಳು ಮಾಡಬೇಕಂತ ನಮಗೂ ಪ್ರೇರಣೆ ಕೊಟ್ಟಿದೆ. ಸೊ ಇದು ಬಿಟ್ಟು ನೆಕ್ಸ್ಟ್ ಸಿನಿಮಾನು ನಾವು ಇನ್ನೊಂದಷ್ಟು ಒಳ್ಳೆ ಕಂಟೆಂಟ್ ಮೂಲಕ ನಾವು ಮತ್ತೆ ಬರ್ತೀವಿ. ಆ್ಯಕ್ಚುಲಿ ನಾನು ಒಂದು ಬ್ಯಾಂಕಲ್ಲಿ ವರ್ಕ್ ಮಾಡ್ತಾ ಇರೋದು. ಸೊ ವರ್ಕ್ ಮಾಡೋದ್ರಿಂದ ಹಾಗೆ ಸ್ವಲ್ಪ ಬಿಸ್ನೆಸ್ ಅದು ಇದು ಮಾಡೋದ್ರಿಂದ ನಮ್ಮ ಫ್ರೆಂಡ್ ಬಂದು ಹೇಳ್ದ ಒಳ್ಳೆ ಕತೆ ಅಂತೇಳಿ ನಾವು ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಮಾಡಿರೋದು. ಆ್ಯಕ್ಚುಲಿ ನಾವು ಬೆಂಗಳೂರು, ಮೈಸೂರು ಮತ್ತು ತುಮಕೂರು ಎಲ್ಲ ಸೇರಿ ಆಲ್ಮೋಸ್ಟ್ ಸುಮಾರು ಕಡೆ ಒಂದು 10 ಸೆಂಟ್ರಲ್ಸಲ್ಲಿ ಬಿಡ್ತಾ ಇದ್ದೀವಿ. ಎಲ್ಲ ಚೆನ್ನಾಗಿ ನಡೀತಿದೆ ಸರ್. ತುಂಬ ಚೆನ್ನಾಗಿದೆ. ಏನಕ್ಕೆ ಅಂದರೆ ಇದು ಬರೀ ಮಕ್ಕಳು ನೋಡೋಂಥ ಸಿನಿಮಾ ಅಲ್ಲ, ದೊಡ್ಡವರು ನೋಡೋವಂಥದ್ದು. ಇದು ದೇಶದಲ್ಲಿ ಒಂದು ಮೌಲ್ಯ, ಈ ಗಾಂಧೀಜಿ ಬಗ್ಗೆ ಒಂದು ಅರ್ಥ ತಿಳ್ಕೊಳ್ಳೋಂಥ ಒಂದು ವಿಷಯ ಇದೆ. ಮಗು ಒಂದು ಈಗ ಕುಡ್ತಾ ಅಥವಾ ಕೆಟ್ಟದ್ದಕ್ಕೆ ಬಳಸಬಾರ್ದು ಒಂದು ನೋಟ್ನ ಅಂತ ಒಂದು ವಿಷಯ ಇಟ್ಕೊಂಡು ಚರ್ಚೆ, ಹೋರಾಟ ನಡೀತಾ ಇದೆ. ತುಂಬ ಚೆನ್ನಾಗಿದೆ ಅನ್ನಿಸ್ತು ನನಗೆ. ಅಲ್ಲ, ಈಗ ಏನಂದರೆ ಎಲ್ಲರೂ ನಾರ್ಮಲಾಗಿ ಕಮರ್ಷಿಯಲ್ ಸಿನಿಮಾ ಮಾಡ್ತಾರೆ. ಈ ಥರ ಸಿನಿಮಾ ಮಾಡಿದ್ರೆ ದುಡ್ಡು ಹಾಕಿದ್ರೆ ದುಡ್ಡು ಬರುತ್ತೋ ಬರೋಲ್ಲ ಅನ್ನೋದು 100 ಸಲ ಯೋಚನೆ ಮಾಡ್ತಾರೆ. ಈ ಥರ ಸಂದರ್ಭದಲ್ಲಿ ಡೈರೆಕ್ಟ್ರು ಬಂದು ನಮ್ಮ ಹತ್ರ ಕತೆ ಹೇಳಿದಾಗ ನಾವು ಅದನ್ನು ಧೈರ್ಯವಾಗಿ ತೊಗೊಂಡು ಈ ಕತೆನ ಬಂದು 100% ಮಾಡೋ ಜನಕ್ಕೆ ತಲುಪಿಸ್ಬೋದು ಅಂತ ಅಂದಾಗ ನಮಗೆ ಬಂದು ನಮ್ಮ ಸ್ನೇಹಿತ ಚಂದ್ರು ಮತ್ತು ನಮ್ಮ ಪದ್ಮನಾಭ್ ಸರ್ ಅವರು ಎಲ್ಲರೂ ಸಹಕಾರದಿಂದ ಇದೆಲ್ಲರೂ ನಾವು ಇಷ್ಟು ಕಷ್ಟಪಟ್ಟು ಮಾಡ್ರೆ ಇಷ್ಟಪಟ್ಟು ಮಾಡಿದ್ದೀವಿ. ಎಲ್ಲರೂ ಹೇಳ್ತಾರೆ ನಾವು ಕಷ್ಟಪಟ್ಟು ಮಾಡಿದ್ದೀವಿ ಅಂತ. ಇಲ್ಲ, ನಾವು ತುಂಬ ಕಷ್ಟಪಟ್ಟು ಅನ್ನೋಕ್ಕಿಂತ ಇಷ್ಟಪಟ್ಟು ಮಾಡಿದ್ದೀವಿ. ನಾವು ನಮ್ಮ ಕನ್ನಡ ಜನತೆ ಇಷ್ಟ ಕೇಳ್ಕೊತಾ ಇರೋದು ಒಂದು ಪ್ರಯತ್ನ ಮಾಡಿದ್ದೀವಿ. ಈ ಪ್ರಯತ್ನಕ್ಕೆ ನಮಗೆ ನೀವು ಸಹಕಾರ ಕೊಟ್ಟರೆ ಈ ಥರ ಇನ್ನೊಂದು 10 ಪಿಕ್ಚರ್ ಮಾಡ್ತೀವಿ ಸರ್. ಭಾಳ ಖುಷಿ ಆಗುತ್ತೆ. ಈಗಾಗಲೇ ಈ ಸಿನಿಮಾ ಪ್ರಶಸ್ತಿ ಕೂಡ ತಗೊಂಡು ಅವಳು ಬೆಸ್ಟ್ ಆ್ಯಕ್ಟರ್ ಅವಾರ್ಡ್ ತಗೊಂಡು ಮತ್ತು ದಸರಾ ಫಿಲ್ಮ್ ಫೆಸ್ಟಿವಲಲ್ಲಿ ಪ್ರದರ್ಶನ ಆಯಿತು ಹೋದ ವರ್ಷ. ಸೊ ಅವೆಲ್ಲ ಹೆಗ್ಗಳಿಕೆ ಈ ಸಿನಿಮಾದು. ಮತ್ತು ಇವಳು ಚೆನ್ನಾಗಿ ಮಾಡಿದ್ದಾಳೆ ಅಂತ ಎಲ್ಲರೂ ಹೇಳ್ತಿದ್ದಾರೆ. ನೀವು ಸಿನಿಮಾ ನೋಡಿದ್ರೆ ಗೊತ್ತಾಗ್ತಿದೆ. ಒಳ್ಳೇದಾಗಲಿ ಅಂತ ಹಾರೈಸ್ತೀವಿ ಅಷ್ಟೇ. ತುಂಬ ಒಳ್ಳೆಯ ಕಾನ್ಸೆಪ್ಟ್ ಮಾಡ್ಕೊಂಡಿದ್ದಾರೆ ಡೈರೆಕ್ಟ್ರು. ಇದು ಗಾಂಧಿ ಮತ್ತು ನೋಟು ಅದ್ರ ಬಗ್ಗೆ ಭಾಳ ದೊಡ್ಡ ಚರ್ಚೆ ಆಗಬಹುದಾದಂಥ ಎಲ್ಲ ಸಾಧ್ಯತೆಗಳನ್ನು ಹುಟ್ಟುಹಾಕಿದೆ ಈ ಸಿನಿಮಾ. ಅದು ಭಾಳ ಪ್ಲಸ್. ನನ್ನ ರಿಮಾರ್ಕ್ಸ್ ಏನು ಅಂತಂದರೆ, ಪಾಪ ಅವಳಿಗಿನ್ನೂ ಏನು ಅಂತ ಅಂದರೆ ಸರಿಯಾದ ಯಾವುದೋ ಅಕಾಡೆಮಿಕ್ ಆದಂಥ ಆ್ಯಕ್ಟಿಂಗ್ ಕ್ಲಾಸು ಅಂಥದ್ದೆಲ್ಲ ಏನೂ ಇಲ್ಲದೆ ಕೂಡ ಅವಳು ಮನೋಧರ್ಮಕ್ಕೆ ಡೈರೆಕ್ಟರ್ ಏನು ಹೇಳಿದ್ರು, ಯಾವ್ಯಾವ ರೀತಿ ಹೇಳಿಕೊಟ್ರು ಅದನ್ನು ಹಂಗೆ ಆ್ಯಕ್ಟ್ ಮಾಡಿದ್ದಾಳೆ. ಚೆನ್ನಾಗಿ ಮಾಡಿದ್ದಾಳೆ. ನನಗೆ ಡೈರೆಕ್ಟ್ರು ಈ ಸಿನಿಮಾ ಕತೆ ಹೇಳುವಾಗಲೇ ತುಂಬ ವಿಭಿನ್ನವಾಗಿದೆ, ಡಿಫ್ರೆಂಟ್ ಕಾನ್ಸೆಪ್ಟ್ ಅನಿಸ್ತು. ಅದೇ ನೀವು ಹೇಳ್ದಂಗೆ ಇವಾಗ ಗಾಂಧಿ ಅಂದರೆ ಅದನ್ನು ರೇಗ್ಸೋಕ್ಕೆ ಒಳ್ಳೆ ಹುಡುಗರಿಗೆ ಇವ್ನು ಗಾಂಧಿ ಅಂತಾರೆ, ಆ ಥರ ಗಾಂಧಿದ್ದು ಇದು ಮಾಡ್ತಾರೆ. ಬಟ್ ಈ ಚಿಕ್ಕ ಹುಡುಗಿ ಪಾತ್ರದಲ್ಲಿ ಅದೊಂದು ಯೋಚನೆ ಬರೋದು. ಆಮೇಲೆ ತುಂಬ ಚೆನ್ನಾಗಿದೆ ಕತೆ, ವಿಭಿನ್ನವಾಗಿದೆ. ಆಮೇಲೆ ಲೊಕೇಶನ್ ಆಗಲಿ, ಆ ಕತೆ ಹೆಣೆದಿರೋದು ತುಂಬ ಚೆನ್ನಾಗಿದೆ. ಗಾಂಧಿ ತತ್ವ ಮೌಲ್ಯದ ಬಗ್ಗೆ ಎಷ್ಟೋ ಸರಿ ನಾವೇ ಯೋಚನೆ ಮಾಡಿರಲ್ಲ. ಹೌದಲ್ವಾ? ಈ ಥರ ಬರೀ ಚಿಕ್ಕ ಮಕ್ಕಳಿಗೇನೆ ಅಲ್ಲ, ಮಕ್ಕಳು ದೊಡ್ಡವರು ಎಲ್ಲರೂ ನೋಡಬೇಕು. ಯಾಕಂದರೆ ಇದೊಂದು ಸೋಷಿಯಲ್ ಅವೇರ್ನೆಸ್ ಸಿನಿಮಾ ಇದು. ಅಂದರೆ ಗಾಂಧೀಜಿಯ ಮೌಲ್ಯಗಳು ಮತ್ತು ಗಾಂಧಿನ ನೋಟಲ್ಲಿ ಇಡಬಾರ್ದಾ ಅಂತ ಒಂದೊಂದು ಚರ್ಚೆ ಶುರುವಾಗುತ್ತೆ. ಅದಕ್ಕೂ ನನಗೆ ತುಂಬ ಸಂತೋಷ ಇದೆ. ಈ ಚರ್ಚೆ ಆಗಬೇಕು. ಸಿನಿಮಾ ಮತ್ತು ಗಾಂಧಿ ನೋಟು ಇವೆಲ್ಲ ಒಂದು ವಿಷಯ ಆಧಾರಿತ ಸಿನಿಮಾ. ಇದು ಜವಾಬ್ದಾರಿ ಸಿನಿಮಾ. ಥಿಯೇಟ್ರು ಸರ್ ಈಗ ಇವತ್ತು ಸುಮಾರು ಒಂದು 15 ರಿಂದ 20 ಸಿನಿಮಾಗಳು ರಿಲೀಸ್ ಆಗ್ತಿದೆ. ಅದ್ರ ನಡುವೆ ನಮ್ಮದು ಒಂದು ಸಣ್ಣ ಸಿನಿಮಾ. ಹಾಗಾಗಿ ನಮಗೆ ಮಲ್ಟಿಪ್ಲೆಕ್ಸ್ಗಳಲ್ಲಿ ಅವಕಾಶ ಮಾಡಿಕೊಟ್ಟಿದ್ದಾರೆ. ನಾವೊಂದು 10 ರಿಂದ 15 ಥಿಯೇಟ್ರ್ಗಳೊಳಗೆ ಹೋಗಿದ್ದೀವಿ. ಅಲ್ಲೇ ನಡೀತಿದೆ, ಚೆನ್ನಾಗಿ ಆಗ್ತಾ ಇದೆ. ಎಲ್ಲ ಗುಡ್ ರೆಸ್ಪಾನ್ಸ್ ಇದೆ. ಹ್ಯಾಪಿ. ಗಾಂಧೀಜಿಯ ಮೌಲ್ಯಗಳನ್ನು ಆಧರಿಸಿದ ಸಿನಿಮಾ. ಗಾಂಧೀಜಿ ಮೌಲ್ಯಗಳನ್ನು ನೋಟಿಗೆ ಹಾಕಿರ್ತಾರೆ. ಅಂದರೆ ಗಾಂಧೀಜಿನ ನೋಟಿಗೆ ಹಾಕಿದರೆ ಆ ನೋಟಿನ ಮತ್ತೆ ಕೆಟ್ಟ ಕೆಲಸಕ್ಕೆ ಬಳಸ್ತೀವಿ. ಅದೇ ನಮ್ಮ ಮೇಜರ್ ಈ ಕಥೆಯ ಇದು. ಅಂದರೆ ಮೌಲ್ಯಗಳ ಆಧಾರಿತ ನೋಟನ್ನ ನೀವು ಕೆಟ್ಟ ಕೆಲಸಕ್ಕೆ ಬಳಸಿ ಮತ್ತೆ ಅದನ್ನು ಅಪಮೌಲ್ಯ ಮಾಡ್ತಿದ್ದೀರಿ ಅಂತ ವಿಷಯ ಇದು.
ಹಾಗಾಗಿ ನೀವು ಗಾಂಧೀಜಿಗೆ ರೆಸ್ಪೆಕ್ಟ್ ಕೊಡ್ತಾ ಇಲ್ಲ. ಗಾಂಧೀಜಿಯಿಂದ ನೋಟಿಂದ ತೆಗೀರಿ ಅಂತ ನಮ್ಮ ಕಥೆಯ ನಾಯಕಿ ಸುಕ್ರಿ ಹೇಳ್ತಾಳೆ. ಅಲ್ಲಿಂದನೇ ಇದು ಒಂದು ವಿಷಯ ಶುರುವಾಗುತ್ತೆ. ಅದು ಸಾಮಾಜಿಕವಾಗಿ ಎಲ್ಲ ಕಡೆ ಅದು ವೈರಲ್ ಆಗ್ತಾ ಅದು PM ವರೆಗೂ ಹೋಗುವಂಥದ್ದು ಕತೆ. ನಾಗೇಂದ್ರ ಪ್ರಸಾದ್ ಸರ್, NP ಸರ್ ಅಂತ ನಾವು ಯಾವಾಗಲೂ ಅವ್ರಿಗೆ ಇದು ಮಾಡ್ತೀವಿ, ಕರಿತೀವಿ ಸರ್. ಅವ್ರ ಜೊತೆ ನಾನು ಮೊದಲು ನನ್ನದೊಂದು ಕತೆ ಇತ್ತು ಸರ್. ಆ ಕತೆ ವಿಚಾರನ ಸರ್ ಹತ್ರ ಹೋಗಿದ್ದೆ. ಅವ್ರು ತುಂಬ ಇಷ್ಟಪಟ್ಟು ನನ್ನನ್ನು ಕರೆದಿದ್ರು. ಅದು ನನ್ನ ಭಾಗ್ಯ ಸರ್ ಹತ್ರ ಹೋಗಿ ನಾನು ಮಾತಾಡೋದು ಅಥವಾ ಅವರ ಒಂದು ಇದು ಸಹವಾಸ ಸಿಗೋದು, ಅದು ಭಾಗ್ಯನೇ ಸರಿ ಸರ್. ಅಲ್ಲಿ ನಾನು ಕೂತಾಗ ಸರ್ಗೆ ಈ ಥರ ಬೇರೆ 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 ಕತೆಗಳ ವಿಚಾರನ ಡಿಸ್ಕಸ್ ಮಾಡ್ತಿದ್ವಿ. ಅದಾದಮೇಲೆ ಸರ್ದೊಂದು ಕಥೆಯಲ್ಲೂ ಕೂಡ ನಾನು ಕೆಲಸ ಮಾಡಿದೆ ಅವ್ರ ಜೊತೆಗೆ. ಅದಾದಮೇಲೆ ಯಾವಾಗ ಗಾಂಧಿ ಮತ್ತು ನೋಟು ದೊಡ್ಡ ಸಿನಿಮಾ ಆಗಿ ಯೋಗಿ ಸರ್ ಅವರು ಚಿತ್ರಕಥೆಯನ್ನು ದೊಡ್ಡದಾಗಿ ಮಾಡಿಕೊಂಡು ಇದನ್ನು ಹೇಗೆ ಮಾಡಬೇಕು ಅಂತ ವಿಚಾರ ಮಾಡಿದಾಗ ಮೊದಲು ಬೇರೆ 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 ನಿರ್ದೇಶಕರು ಮತ್ತು ನಟರ ಮಕ್ಕಳನ್ನು ನಾವು ಸರ್ ಅಪ್ರೋಚ್ ಮಾಡಿರ್ತಾರೆ. ಅದಾದಮೇಲೆ ಒಂದು ಹಂತಕ್ಕೆ ನಾವು ಇಲ್ಲ ಸರ್, ನಾಗೇಂದ್ರ ಪ್ರಸಾದ್ ಸರ್ ಮಗಳು ಇದಕ್ಕೆ ಸೆಟ್ ಆಗ್ಬೋದು, ಒಂದ್ಸರಿ ನೋಡಿ ಸರ್ ನೀವು ಅಂತಂದಾಗ ಸರ್ ಬಂದು ನೋಡಿ ನಾವು ಇದನ್ನು ಮಾಡ್ಬೋದು ಅಂದಾಗ ಮುಂದೆ ಪ್ರೊಸೆಸ್ ಆಯಿತು ಸರ್. ಬಟ್ ಇದರಲ್ಲಿ ನಾಗೇಂದ್ರ ಪ್ರಸಾದ್ ಸರ್ ಕತೆ ಕೇಳ್ತಾರೆ ಸರ್. ಯೋಗಿ ದೇವಗಂಗೆ ಸರ್ನ ನಾನು ಕರೆಸಿದಾಗ ನಾಗೇಂದ್ರ ಪ್ರಸಾದ್ ಸರ್ ಕತೆ ಕೇಳಿದಾಗ ಈ ಥರದ ಕತೆಗೆ ತಾನೇ ನಾವು ಅಪ್ಪಣೆ ಕೊಟ್ಟು ಮುಂದಕ್ಕೆ ಹೋಗಬೇಕು, ಮಾಡಿ ಏನೇನು ಸಪೋರ್ಟ್ ಬೇಕು ಮಾಡಿ ಅಂತ ಹೇಳ್ತಾರೆ ಸರ್. ಅದ್ರ ಜೊತೆಗೆ ದಿವಿಜಾ ಅವರು ಶೂಟಿಂಗ್ಗೆ ಬಂದಾಗ ದಿವಿಜಾ ಅವ್ರ ಜೊತೆ ಮೇಡಮ್ ಬಂದಿರ್ತಾರೆ, ನಾಗೇಂದ್ರ ಪ್ರಸಾದ್ ಸರ್ ವೈಫ್ ಅವರು ಬಂದಿರ್ತಾರೆ ಸರ್. ಅಲ್ಲಿ ಈಗ ತುಮ್ರಿ ಇವಾಗ ಬ್ರಿಡ್ಜ್ ಆಗಿದೆಯಲ್ಲ ಸರ್, ಮೊದಲು ಬ್ರಿಡ್ಜ್ ಇರಲಿಲ್ಲ, ಲಾಂಚಿಂದ ಅಲ್ಲಿಗೆ ಹೋಗ್ಬಿಟ್ಟು ಯೋಗಿ ಸರ್ದು ಸರೌಂಡಿಂಗ್ ಏರಿಯಾ, ಅದು ಅವ್ರಿಗೆ ಗೊತ್ತಿರೋ ಏರಿಯಾ. ಅಲ್ಲಿ ಯೋಗಿ ಸರ್ ಫ್ರೆಂಡ್ಸ್ ಇದ್ದಾರೆ, ಮತ್ತೊಂದಿಷ್ಟು ಜನ ಎಲ್ಲ ಸಪೋರ್ಟ್ ಮಾಡ್ತಾರೆ ನಮಗೆ. ಆ ಸಪೋರ್ಟ್ ಮಾಡಿದಾಗ ನಾವು ಅಲ್ಲಿ ತುಂಬ ದಿವಸಗಳು ನಾವು ಅಲ್ಲಿದ್ದು ಶೂಟನ್ನು ಮಾಡ್ತೀವಿ. ಅಲ್ಲಿನ ಈಗ ಹಳ್ಳಿ ವಾತಾವರಣದಲ್ಲಿ ಏನೇನು ಸಮಸ್ಯೆಗಳಿರ್ತಾವೆ ಅದೆಲ್ಲ ಎದುರಿಸಿ ಶೂಟು ತುಂಬ ನೀಟಾಗಿ ಬಂದಿದೆ ಅಂತ ಹೇಳ್ಬೋದು ಸರ್. ಆ ಸಿನಿಮಾ ನೋಡಿದೆ ನಾನು. ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ. ಏನೋ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದ್ವಿ, ಬಟ್ ಅದಕ್ಕಿಂತ ತುಂಬ ಚೆನ್ನಾಗಿ ಸ್ಕ್ರೀನ್ ಪ್ಲೇ ಎಲ್ಲ ಚೆನ್ನಾಗಿ ಮಾಡಿದ್ದಾರೆ. ಕ್ಲಾರಿಟಿ, ಕ್ಯಾಮರಾ ವರ್ಕ್ ಚೆನ್ನಾಗಿದೆ. ಸೊ ಆ ಹುಡುಗಿ ತುಂಬ ಚಿಕ್ಕ ಹುಡುಗಿ ತುಂಬ ಚೆನ್ನಾಗಿ ಮಾಡಿದ್ದಾಳೆ. ಆ ಏಜ್ಗೆ ತುಂಬ ಅದು ದೊಡ್ಡ ಕ್ಯಾರೆಕ್ಟರ್ ಥರ ಮಾಡಿದ್ದಾರೆ. ಸೊ ನನ್ನ ಫ್ರೆಂಡೇ ಇದಕ್ಕೆ ಪ್ರೊಡ್ಯೂಸರು ಮಿಸ್ಟರ್ ಚಂದ್ರು ಅಂತ ಮತ್ತು ಮಂಜು ಅಂತ. ಆಲ್ ದ ಬೆಸ್ಟ್. ತುಂಬ ಚೆನ್ನಾಗಿ ಬಂದಿದೆ, ಎಲ್ಲರೂ ನೋಡಿ. ಥ್ಯಾಂಕ್ ಯು. ಆ ಸಿನಿಮಾ